ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳೋಣ. ಸಂಚಿಕೆ ಆರಂಭದಲ್ಲಿ ಹೇಳ್ತೀನಿ, ಇವತ್ತು ತುಂಬಾ ಗುಡ್ ನ್ಯೂಸ್ ಇದೆ. ಇವತ್ತು ಸಂಚಿಕೆಯಲ್ಲಿ ಅಜಿತ್ ಭೂಮಿಗೆ ತನ್ನ ಪ್ರೀತಿನ ಹೇಳ್ಕೊಂಡು ಅದಾದಮೇಲೆ ಏನಾಗುತ್ತೆ, ಅಜಿತ್ ಪ್ರೀತಿನ ಭೂಮಿ ಯಾವ ರೀತಿ ಸ್ವೀಕರಿಸ್ತಾಳೆ ಅದು ಸಹ ಹೇಳ್ತೀನಿ. ಮತ್ತು ಅಜಿತ್ ಅಜ್ಜಿ ಹತ್ರ ಸತ್ಯನ ಹೇಳಾದ್ಮೇಲೆ ಅಜಿತ್ ಮತ್ತು ಭೂಮಿನ ಯಾವ ರೀತಿ ಅಜ್ಜಿ ಸ್ವೀಕರಿಸ್ತಾರೆ ಅದು ಸಹ ಹೇಳ್ತೀನಿ. ಮತ್ತು ಅಷ್ಟೇ ಅಲ್ಲ, ಅಜಿತ್ ಪ್ರಾಣಕ್ಕೆ ದೊಡ್ಡ ಅಪಾಯ. ಈಗ ಆ ರೌಡಿ ತಪ್ಪಿಸ್ಕೊಂಬಂದಿರೋ ರೌಡಿ ಅಜಿತ್ನ ಕೊಲ್ಲಕ್ಕೆ ಮುಂದಾಗಿದ್ದಾರೆ. ಅದು ಸಹ ನೋಡೋಣ ಏನೇನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ತು ಭೂಮಿನ ತನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಸೋದೇನೋ ಮಾಡಿಸ್ತಾರೆ. ಆದರೆ ಅಷ್ಟರಲ್ಲಿ ಮನೆಯವರೆಲ್ಲ ಸೇರಿಸಿ ಇವರು ಭೂಮಿ ಹೆಂಡತಿ ಪರಿಚಯ ಅಂದರೆ ಭೂಮಿ ಮನಸ್ವಿನಿ ಥರನೇ ಇದ್ದಾಳೆ ಅಂತ ಹೇಳಕ್ಕೆ ಬಂದರು ಅಲ್ವೇನೋ ಅಜಿತ, ಭೂಮಿ ನಿಮ್ಮ ಮನೇಲಿದ್ದಾಳಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಸಹ ಸೇರಿ ಹೆಂಗೋ ಮ್ಯಾನೇಜ್ ಮಾಡ್ತಾರೆ. ಆದರೂ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ತೆಗಿಯೋ ಕೈನ, ಶ್ರವಣ್ ಮಗಳು ಮನಸ್ವಿನಿ ಮೇಲೆ ನೀನು ಯಾಕೋ ಕೈ ಹಾಕಿದ್ಯಾ, ಅಂತರ ಇರಬೇಕು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಆದರೂ ಇವರಿಬ್ಬರು ನಡ್ಕೊಳ್ಳೋದು ನೋಡಿದ್ರೆ ಒಳ್ಳೆ ಗಂಡ ಹೆಂಡತಿ ಥರ ಆಡ್ತಾರೆ ಅಂದ್ಬಿಟ್ಟು ಈ ಚಂದ್ರಿಕಾ ಹೇಳ್ತಿದ್ರೆ, ಅದು ಅತ್ತೆ ಮಗಳಲ್ವಾ ಸದೃಢವಾಗಿ ಆ ರೀತಿ ಹಾಕ್ಬಿಟ್ಟೆ ಅಜ್ಜಿ ಅಂದಾಗ, ಏನು ನಡೀತಾ ಇದೆ ಅಂದಾಗ, ಅಜಿತ ನಿನಗೆ ಎಲ್ಲನೂ ಹೇಳ್ತೀನಿ, ಈಗ ಬ್ರೋ ನೀನೀಗ ಫ್ರೆಶ್ ಅಪ್ ಆಗಬೇಕಲ್ವಾ ಅಂತ ಹೇಳ್ಬಿಟ್ಟು ನಚ್ಚಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಜಿತ್ ಹತ್ರ ಇರೋ ಸತ್ಯನೆಲ್ಲನೂ ಸಹ ಹೇಳ್ತಾರೆ. ಭೂಮಿ ಈಗ ಮನಸ್ವಿನಿ ಅಂದರೆ ಅವತ್ತು ಜೋರಾಗಿ ಮಾತಾಡಿ ಅಜ್ಜಿ ಹತ್ರ ಸಿಗಾಕೋತಾ ಇದ್ಲು, ಹಂಗಾಗಿ ಮನಸ್ವಿನಿ ಅಂತ ನಾವು ಮ್ಯಾನೇಜ್ ಮಾಡಿದ್ದೀವಿ, ನೀನು ಅದೇ ರೀತಿ ಮ್ಯಾನೇಜ್ ಮಾಡು, ನಿನ್ನ ಹೆಂಡ್ತಿನ ಕರ್ಕೊಂಬಂದಿಲ್ಲ ಅಂತ ಹೇಳು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಹೇಳ್ತಾರೆ. ಓ ಹೌದಾ ಸರಿ ಅಂತ ಹೇಳ್ಬಿಟ್ಟು ಅಜಿತ್ ಒಪ್ಕೋತಾರೆ. ಇನ್ನು ಮನೆಯವರೆಲ್ಲ ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ಮೇಲೆ ಅಜಿತ್ ಭೂಮಿ ಇಬ್ಬರು ಸಹ ಮಾತಾಡ್ಕೊತಾರೆ ಅವ್ರ ಮನಸ್ಸಲ್ಲಿರೋದನ್ನ. ಇವಾಗ ಅಜಿತ್ ಇದ್ದರು ಹೇಗಿದೆಯಾ ಭೂಮಿ ಅಂತಂದಾಗ, ಚೆನ್ನಾಗಿದ್ದೀನಿ ಸಾಹೇಬ್ರೆ, ನೀವು ಹೇಗಿದ್ದೀರಾ ಅಂತಂದಾಗ, ನಾನು ನೋಡು ಹೀಗಿದ್ದೀನಿ, ನೀನಿಲ್ಲದೆ ಎಷ್ಟು ಸರ್ಗೋಗಿದ್ದೀನಿ ಒಂದು ವಾರಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸಾಹೇಬ್ರೆ ನೀವೇನಾದರೂ ಹೇಳಿದ್ರ ಅಂದಾಗ, ಇಲ್ಲ ಅಂತಂದಾಗ, ಸಾಹೇಬ್ರೆ ಒಂದು ಮಾತು ಹೇಳಿ, ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಜಿಂಕೆ ಥರ ಓಡ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಈಗ ನಾನು ಮನಸ್ವಿನಿ, ನೀವಲ್ಲಿ ನನ್ನ ಭೂಮಿ ಅಂತ ಕರೆದ್ರೆ ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ ಅಂದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಏನೋ ಹೇಳಕ್ಕೆ ಬರ್ತಾಳೆ, ಕಾರ್ ಆರನ್ ಆಗ್ಬಿಡುತ್ತೆ. ಸೊ ಅಜಿತ್ ಇದ್ದವನು ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳೋ ಅಷ್ಟರಲ್ಲಿ ಕಾರ್ ಬಂದ ತಕ್ಷಣವೇ ಭೂಮಿ ಸಡನ್ ಆಗ್ತಿರಿದಾಗ ಅಜಿತ್ ಕೆನೆಗೆ ಈ ಕಡೆ ಭೂಮಿ ಒಂದು ಮುತ್ತು ಕಾಣಿಕೆಯಾಗಿ ಸಿಗುತ್ತೆ. ಸೊ ಅಲ್ಲಿಗೆ ನಚ್ಚಿ ಮತ್ತೆ ಅಂಜು ಬಂದು, ಏನು ಮಾಡ್ತಾ ಇದ್ದೀರಾ ಬ್ರೋ, ಇಲ್ಲೇ ರೊಮ್ಯಾನ್ಸ್ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ, ಒಂದು ವಾರದಿಂದ ಮಿಸ್ ಆಗಿದ್ನ ಇವತ್ತು ಪೂರ್ತಿ ಮಾಡ್ಬಿಡ್ತೀಯಾ ಬ್ರೋ ಅಂತ ಹೇಳಿದಾಗ, ಆ ಥರ ಎಲ್ಲ ಹೇಳ್ಬೇಡಿ, ಸುಮ್ಮನೆ ಚಿಕ್ಕ ಮಕ್ಳು ಥರ ಆಡ್ಬೇಡ್ರಿ ಅಂದಾಗ, ನೀನು ಏನು ಕಳ್ಳ ಅಂತ ನನಗೆ ಗೊತ್ತು, ಅದಕ್ಕೆ ನೀವು ಕೊಟ್ಟಿರೋ ಗಿಫ್ಟು ನಮ್ಮ ಅಣ್ಣನ ಕೆನೆ ಮೇಲೆ ಹಂಗೆ ಬಿದ್ದುಬಿಟ್ಟಿದೆ ಅಂದಾಗ, ಏನು ಅಂದಾಗ, ನೋಡ ಲಿಪ್ಟಿಕ್ ಮಾರ್ಕ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಅಜಿತ್ ಮತ್ತು ಭೂಮಿ ನೋಡಿದ್ರೆ ಇವರಿಬ್ರಿಗೂ ತುಂಬಾ ಒಂದು ಖುಷಿ. ಇನ್ನು ಅಂಜುಗೆ ಅಡುಗೆ ಮಾಡಿ ಕೈ ಗಾಯ ಆಗಿರುತ್ತೆ ಅಂತ ನಚ್ಚಿ ಕೈಗೆ ಔಷಧಿ ಹಚ್ತಾನೆ. ಈಗ ನಚ್ಚಿ ಕಂಡ್ರೆ ಅಂಜುಗೂ ಇಷ್ಟ ಆಗ್ತಿದೆ. ಈ ಭೂಮಿ ಮತ್ತು ಅಜಿತ್ ಲವ್ ಸ್ಟೋರಿ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಭೂಮಿ ನಾಚ್ಕೊಂಡು ಒಳಗಡೆ ಓಡೋಗ್ಬಿಡ್ತಾಳೆ. ಇನ್ನು ಅಡುಗೆ ಮಾಡಿಕ್ಕಿರ್ತಾರೆ. ದೇವಯಾನಿ ಮಾಡಿರೋ ಅಡುಗೆನ ಮೊದಲೇ ತಿನ್ನೋಕ್ಕೆ ಮುಂಚೆನೇ ಆಂಬುಲೆನ್ಸ್ ರೆಡಿ ಮಾಡ್ಕೊಳ್ಳಿ, ಯಾಕೆಂದರೆ ಇವಳು ಏನು ಮಾಡಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ, ಆಮೇಲೆ ಯಾರ್ಯಾರು ಆಸ್ಪತ್ರೆಗೆ ಸೇರ್ತಾರೋ ಅಂತ ಅಜ್ಜಿ ಹೇಳಿದಾಗ, ಇಲ್ಲ ನಮ್ಮ ಮತ್ತೆ ಮಾಡ್ತಾರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನು ಊಟ ಮಾಡಿಸ್ಬೇಕಾದ್ರೆ ಭೂಮಿಗೆ ಮೊದಲನೇ ತುತ್ತು ಕೊಡಬೇಕಲ್ಲ, ಸೊ ಈಗ ಏನು ಮಾಡೋದು ಭೂಮಿ ಅಂತ ಹೇಳ್ಬಿಟ್ಟು ಕರೆದಾಗ, ಏನು ಭೂಮಿನ ಏನು ಅಂದಾಗ, ಅದು ಭೂಮಿ ತಾಯಿಗಿಂತ ಹೆಚ್ಚು ಪ್ರೀತಿ ನಮ್ಮ ನಿಂಗೆ ಕೊಡ್ತಾಳೆ ಅಂತ ಹೇಳಕ್ಕೆ ಬಂದೆ ಅಂದಾಗ, ಹೆಂಗೆ ಇವಾಗ ಬೇಡ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿದಾಗ ಮನೆಯವರೆಲ್ಲ ಒಂದು ಅನುಮಾನ ಮೂಡ್ತಾ ಇರುತ್ತೆ. ಸೊ ಯಾರೋ ಬಂದರು ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಭೂಮಿಗೆ ಒಂದು ತುತ್ತನ್ನ ತಿನ್ನಿಸ್ಬಿಡ್ತಾರೆ. ಅಜಿತ್ ಮತ್ತು ಭೂಮಿ ಎಲ್ಲಿದ್ರು ಅವ್ರ ಜೊತೆ ಇದ್ದಾಗ ಮಾತ್ರ ಪ್ರೀತಿಯಿಂದ ಅವ್ರ ತುತ್ತಿವ್ರು ತಿನ್ಸೋದು ಅದು ಇದ್ದೇ ಇರುತ್ತೆ. ಸೊ ಅಜಿತ ಈ ಥರ ಎಲ್ಲ ಮಾಡಿಬಿಡೋಣ ಗೊತ್ತಾಗುತ್ತೆ ಅಂತ ಹೇಳಿದಾಗ, ನನ್ನ ಹೆಂಡ್ತಿಗೆ ನಾನು ಊಟ ತಿನ್ಸಿದ್ರೆ ಏನಾಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದ್ರೂ ಈ ಮನಸ್ವಿನೇ ನೀನು ಮದುವೆ ಆಗಬೇಕಾಯ್ತು ಅಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇರ್ತಾರೆ. ಅಜ್ಜಿ ನೀನೀಗ ಒಂದು ಮಾತು ಹೇಳ್ತಾರೆ, ನಾನು ಇವಳು ಮದುವೆ ಆಗ್ಬಿಡ್ತೀನಿ ಅಂದಾಗ, ಸುಮ್ಮನೆ ಇರೋ, ಅಲ್ಲ ನಿನ್ನ ಹೆಂಡ್ತಿನ ಯಾಕೆ ಕರ್ಕೊಂಬಂದಿಲ್ಲ ಅಂದಾಗ, ಅದು ನಮ್ಮಜ್ಜಿ ಮನೇಲಿದ್ದಾರಲ್ಲ ಅವ್ರನ್ನ ನೋಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ರಾಮ್ ಇವರೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇನ್ನು ಭೂಮಿ ಮತ್ತು ಅಜಿತ್ ನಡುವಿನ ಈ ಪ್ರೀತಿ ಸಂಭಾಷಣೆ. ಸೊ ಇವಾಗ ಭೂಮಿ ಅಜಿತ್ನ ಪ್ರೀತಿ ಮಾಡ್ತಾ ಇದ್ದೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕೆ ಬರ್ತಾ ಇರ್ತಾಳೆ. ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ ಮುಗ್ದೋಯ್ತಲ್ವ ಅದ್ರ ಅವಧಿ, ಸಾಹೇಬ್ರೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಆ ಥರ ಎಲ್ಲ ಏನೂ ಇಲ್ಲ ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಅಜ್ಜಿ ಮುಂದೆ ನಿಂತ್ಕೊಂಡು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕೂಗಿದಾಗ, ಏನು ಸಾಹೇಬ್ರೆನಾ, ಏನೇ ಅದು ಸಾಹೇಬ್ರೆ ಅಂತ ಕರೀತಾ ಇದೆಯಾ, ಇವನು ವರ್ಷಲ್ಲಿ ನಿನ್ಗೆ ಏನಾಗಬೇಕು ಅಂದಾಗ, ಮಾವ ಆಗಬೇಕು ಅಂದಾಗ, ಇನ್ನು ಮುಂದೆ ನೀನು ಮಾವ ಅಂತಲೇ ಕರಿಬೇಕು ಅಂದಾಗ, ಸರಿ ಆಯಿತು ಅಜ್ಜಿ ಮಾವ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಅಜಿತ್ಗೆ ಮಾವನ ಇದೊಂಥರ ಚೆನ್ನಾಗಿದೆ, ಮನಸ್ವಿನಿ ಮಾವ ಅಂತ ಕರಿ ಅಂತ ಹೇಳ್ಬಿಟ್ಟು ಮಾವ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ
ಅಜಿತ್ ಮತ್ತು ಭೂಮಿಗೆ ಈಗ ಒಂಥರ ಹೊಸ್ದಾಗಿ ಪ್ರೀತಿ ಶುರುವಾಗೋದು ಮನಸ್ವಿನಿ ಮೇಲೆ ಆ ರೀತಿ ನಡೀತಾ ಇದೆ. ಇನ್ನು ಶಾರದಾಗಂತೂ ಹಳೆ ನೆನಪುಗಳೆಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಹಳೆ ನೆನಪುಗಳು ಮರುಕಳಿಸ್ತಾ ಇರುತ್ತೆ. ಶ್ರವಣ್ ಜೊತೆ ನಗ್ನಗ್ತಾ ಇವಾಗ ಅವರು ಇದ್ದಾರೆ. ಸೊ ಅದಕ್ಕೆ ಶ್ರವಣ್ಗೆ ತುಂಬಾ ಖುಷಿಯಾಗಿದೆ. ಅಷ್ಟರಲ್ಲಿ ಬಿರ್ಗಾಳೆ ಅಂತ ಬಂದಿದ್ದೆ ಈ ಒಂದು ಅಜಿತ್ನ ಯಾರು ಹುಡುಕೊಂಬಂದಿರ್ತಾರೆ ಸ್ಮಗ್ಲರು, ಅವರು ಅಜಿತ್ ಪ್ರಾಣಕ್ಕೆ ಅಪಾಯ ಮಾಡಲಿಕ್ಕೆ ಅವ್ನು ಎಲ್ಲಿದ್ದಾನೋ ಅದೇ ಜಾಗಕ್ಕೆ ನಾವು ಹೋಗಬೇಕು, ಅವ್ನ ಕತೆ ಮುಗಿಸ್ಬೇಕು, ಅವ್ನು ಇಲ್ಲ ಅನ್ನಂಗೆ ಆಗಬೇಕು ಅಂತೇಳ್ಬಿಟ್ಟು ಸ್ಕೆಚ್ ಹಾಕ್ಕೊಂಡು ಚಾಕು ತಗೊಂಡು ಅಜಿತ್ನ ಸಾಯಿಸೋಕ್ಕೆ ಬರ್ತಾ ಇದ್ದಾರೆ. ಸೊ ಅಜಿತ್ ಪ್ರಾಣನ ಕಾಪಾಡ್ಕೋತಾಳ ಭೂಮಿ, ಅದು ಸಹ ನೋಡಬೇಕಾಗಿದೆ. ಮತ್ತು ಅಜಿತ್ ಮತ್ತು ಭೂಮಿ ಇವಾಗ ಒಂದೇ ರೂಮಲ್ಲಿ ಯಾವ ರೀತಿ ಪ್ರೀತಿನ ಹೇಳ್ಕೊತಾ ಇದ್ದಾರೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಒಂದು ರೊಮ್ಯಾಂಟಿಕ್ ಮೂಡಲ್ಲಿರಬೇಕು ಅಂತ ನಚ್ಚಿ ಬಯಸ್ತಾ ಇದ್ದಾನೆ. ಇನ್ನು ಪ್ರೀತಿನ ಯಾವ ರೀತಿ ಹೇಳಿರಬೇಕು, ಅಜಿತ್ ಮತ್ತು ಭೂಮಿ ತಮ್ಮ ಪ್ರೀತಿ ಒಂದು ವಾರದಿಂದ ಅವರಿಬ್ಬರು ದೂರ ಇದ್ದಾರೆ, ಆದರೆ ಇವಾಗ ಬ್ರೋ ಮತ್ತು ಅದಕ್ಕೆ ಹತ್ರ ಆಗಿದ್ದಾರೆ, ಅವ್ರ ಪ್ರೀತಿ ನೆಕ್ಸ್ಟ್ ಲೆವೆಲ್ಲಾಗೆ ಇರುತ್ತೆ ಅಂತೇಳ್ಬಿಟ್ಟು ಈ ಕಡೆ ಕನಸು ಕಾಣ್ತಾ ಇರ್ತಾರೆ ನಚ್ಚಿಯವರು. ಇನ್ನು ಅಜಿತ್ ಮತ್ತು ಭೂಮಿ ನಡುವೆ ಅದೇ ರೀತಿ ಪ್ರೀತಿ ಇರುತ್ತೆ. ಭೂಮಿ ಇದೋಳು ಸಾಹೇಬ್ರೆ ನೀವು ನನ್ನ ಮಿಸ್ ಮಾಡ್ಕೊಂಡ್ರ ಅಂದಾಗ, ಖಂಡಿತ ಮಿಸ್ ಮಾಡ್ಕೊಂಡೆ ಭೂಮಿ, ನಿನ್ನ ಬಿಟ್ಟಿರೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂದಾಗ, ನಾನು ಅಷ್ಟೇ ಸಾಹೇಬ್ರೆ ನೀವು ನನ್ನ ಕಣ್ಮುಂದೆ ಒಂದು ನಿಮಿಷ ಇಲ್ಲ ಅಂದರೂ ನಂಗೆ ಇರೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಬಡ ಬಡ ಅಂತ ಮಾತಾಡ್ತಿರ್ತಾಳೆ. ನಿಜನಾ ಭೂಮಿ ಅಂದಾಗ, ಹೌದು ಸಾಹೇಬ್ರೆ, ಆದರೆ ಎಲ್ಲಿ ಹೇಳಿದ್ರೆ ನೀವೇನು ಅಂದ್ಕೊಬಿಡ್ತೀರೋ ಅಂತ ಅಂದಾಗ, ನಾನು ಯಾಕೆ ಅಂದ್ಕೊಂಡ್ಲಿ ಭೂಮಿ, ನಾನು ನಿನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ನಿಜನಾ ಸಾಹೇಬ್ರೆ ಅಂದಾಗ, ಖಂಡಿತ ನಿನ್ನ ಬಿಟ್ಟಿರೋಕ್ಕಾಗ್ದೇ ನಾನು ಇಲ್ಲಿಗೆ ಬಂದಿದ್ದು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಇನ್ನು ಭೂಮಿ ಮತ್ತು ಅಜಿತ್ತು ಇವಾಗ ಮನಸ್ವಿನಿಯಾಗಿ ಅಜಿತ್ತು ರೇಗ್ಸೋದು ಭೂಮಿನ ಇವೆಲ್ಲ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಸಂಚಿಕೆಯಲ್ಲಿ. ಲಿಂಗವ್ವ ಅಜಿಗಂತೂ ಇವರಿಬ್ರು ಮಾಡೋ ಕ್ವಾಟ್ಲೆನ ತಡ್ಕೊಳಕ್ಕಾಗದೆ, ಅಲ್ಲ ಕಣೋ ನಿನ್ನ ಹೆಂಡ್ತಿ ಥರ ಟ್ರೀಟ್ ಮಾಡ್ತೀಯಲ್ಲೋ ಇವಳನ್ನ, ನೀನು ಹೆಂಡ್ತಿ ಅನ್ಕೊಂಬಿಟ್ಟಿದ್ಯಾ ಅಂತೇಳ್ಬಿಟ್ಟು ಲಿಂಗವ್ವ ಅಜ್ಜಿ ಹೇಳ್ತಾ ಇರ್ತಾರೆ. ಅವ್ರ ಸೈಲಿ ನನ್ನ ಹೆಂಡ್ತಿನೇ ಆಗಬೇಕಲ್ವ ನಿಂಗೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಇಷ್ಟು ಚೆನ್ನಾಗಿರೋ ಈ ಜೋಡಿ ನಡುವೆ ಈಗ ಅಜಿತ್ಗೆ ದೊಡ್ಡ ಅಪಾಯ ಆದರೆ ಇಷ್ಟು ಕಷ್ಟ ಆಗುತ್ತೆ. ಇನ್ನು ಅಜಿತ್ ಭೂಮಿ ಕೊಟ್ಟಿರೋ ಸಿಹಿ ಮುತ್ತನ್ನ ನೆನಪು ಮಾಡಿಕೊಂಡು ಭೂಮಿ ಜೊತೆ ರೊಮ್ಯಾಂಟಿಕ್ ಸೀನಲ್ಲಿ ಒಂದು ಡ್ಯಾನ್ಸ್ನು ಸಹ ಅಜಿತ್ ಆಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಎಲ್ಲನೂ ಚೆನ್ನಾಗಿದೆ. ಆದರೆ ಭೂಮಿ ಈ ಮನೇಲಿ ಅಜ್ಜಿ ಮತ್ತು ಸಂಗೀತ ಇಬ್ಬರೂ ಒಂದು ಮಾಡೇ ಬರೋದು ಅಂತ ಶಪಥ ಮಾಡಿಬಿಟ್ಟು ತಿಳ್ಕೊಳೋ ಅಂತೇಳ್ಬಿಟ್ಟು ಶ್ರವಣ್ ಎಲ್ಲರೂ ಹೇಳಿದಾಗ, ಭೂಮಿ ಮಾಡಿದ್ದಾಳೆ ಅಂದರೆ ಅದು 100% ಆಗೇ ಆಗುತ್ತೆ ಅಂದ್ಬಿಟ್ಟು ಅಜಿತ್ತು ಸಹ ಹೇಳ್ತಾ ಇರ್ತಾರೆ. ಅವಳು ಯಾರು ಹೆಂಡ್ತಿ ಅಂತೇಳ್ಬಿಟ್ಟು ಅಜಿತ್ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಭೂಮಿ ಮಾಡೋ ಪ್ರತಿ ನಿರ್ಧಾರಗಳು ಸಹ ಕರೆಕ್ಟಾಗೇ ಇರ್ತವೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸಂಗೀತ ಅಂತೂ ಇದೇ ಅಜಿತ ಮನೇಲಿರೋ ಥರ ನೀನು ನಿನ್ನ ಹೆಂಡ್ತಿ ಟ್ರೀಟ್ ಮಾಡೋ ಥರ ಮಾಡಬೇಡ ಕಣೋ, ನಾವೇನಾದರೂ ಅತ್ತೆ ಕೈಲಿ ಸಿಗಾಕೊಂಡ್ರೆ ಮುಗೀತು ನಮ್ಮ ಕತೆ ಅಂತೇಳ್ಬಿಟ್ಟು ಸಂಗೀತ ಅವರೆಲ್ಲರೂ ಪರದಾಡ್ತಿದ್ರೆ ಅಜಿತ್ ನಿಮಿಷಕ್ಕೊಂದ್ಸತಿ ಭೂಮಿ ಭೂಮಿ ಅಂತೇಳ್ಬಿಟ್ಟು ಕೂಗ್ತಾನೆ ಇರ್ತಾರೆ. ಇನ್ನು ಅಜ್ಜಿಗೆ ಚಂದ್ರಿಕಂಗೆ ಎಲ್ಲರಿಗೂ ಸಹ ಅನುಮಾನ ಜಾಸ್ತಿನೇ ಆಗ್ತಿರುತ್ತೆ. ಒಟ್ಟಿನಲ್ಲಿ ಹೆಂಗೋ ಖುಷಿಯಾಗಿ ಹೋಗ್ತಾ ಇದೆ. ಈ 3-4 ದಿನ ಇಲ್ಲಿರೋವರೆಗೂ ಭೂಮಿ ಕಾಂಟ್ರಾಕ್ಟ್ ಮದುವೆ ವಿಚಾರದಿಂದ ಆಚೆ ಉಳಿದಿರ್ತಾಳೆ. ಬಟ್ ಇಷ್ಟರಲ್ಲಿ ಅವ್ರ ಪ್ರೀತಿನ ಹೇಳ್ಕೊಂಡ್ರೆ ಖಂಡಿತ ಒಂದು ಹ್ಯಾಪಿ ಎಂಡಿಂಗ್ ಅಂತಲೇ ಹೇಳ್ಬೋದು. ಆದರೆ ಭೂಮಿ ಅಜಿತ್ ಹೇಳ್ಕೊತಾ ಇದ್ದಾರೆ, ಆದರೆ ಅವಕಾಶಗಳು ಸಿಗ್ತಾ ಇಲ್ಲ. ಆದರೆ ಅವರಿಬ್ಬರು ಮನಸ್ಸಲ್ಲೂ ಕನಸಲ್ಲೂ ಇಬ್ಬರು ಸಹ ಪ್ರೀತಿ ಗಂಡ ಹೆಂಡ್ತಿನೇ ಆಗಿದ್ದಾರೆ. ಅಷ್ಟರಲ್ಲಿ ಅಜಿತ್ಗೆ ಆಗೋ ಅನಾಹುತದಿಂದ ಭೂಮಿ ಅಜಿತ್ನ ಮಿಸ್ ಮಾಡ್ಕೋತಾಳ, ಅಜಿತ್ನ ಅವಳು ಕಾಪಾಡ್ಕೋತಾಳ ವ್ರತ ಮಾಡಿ, ಅದು ಸಹ ನೋಡಬೇಕಾಗಿದೆ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.